ಆದ್ರೆ ಆದ್ಯ ನಿನ್ಗೆ ಮನಸ್ಸೇ ಕೊಟ್ಟಿದ್ದಾಳಲ್ವಾ ಮಾವ. ಕೊಟ್ಟಿರೋ ಮನ್ಸನ್ನ ಅಲ್ಲಿ ನೋಡು, ಆ ವಸ್ತುನ ಬಿಸಾಕ್ದಾಗೆ ಬಿಸಾಕಿ ಇನ್ನೊಬ್ರು ಜೀವನದಲ್ಲಿ ಹೋಗೋದಕ್ ನೋಡ್ತಿದ್ಯಾ. ಚಿಕ್ಕವನೇ ಆಗಿದ್ರು ಅವನ್ ವಸ್ತು ಹಾಳಾಗಿದ್ದಕ್ಕೆ ಅವನ್ ಬೇಜಾರ್ ಮಾಡ್ಕೋತಿದ್ದಾನೆ. ನಿನ್ನಲ್ಲಿ ಆ ಬೇಜಾರ್ ಸ್ವಲ್ಪನೂ ಇಲ್ವಲ್ಲ ಮಾವ. ಈ ವಿಷಯದಲ್ಲಿ ಮಾತ್ರ ಅವನ್ಗಿಂತ ನೀನೇ ತುಂಬಾ ಚಿಕ್ಕವನಾಗ್ಬಿಟ್ಟೆ ಮಾವ. ಒಡ್ದು ಹೋಗಿರೋ ವಸ್ತುವಿನ ಬಗ್ಗೆ ಅವನ್ ಕಣ್ಣಲ್ಲಿ ನೀರ್ ಬಂತು. ನೀನೇ ಒಡ್ದು ಹಾಕಿರೋ ಮನ್ಸಿನ ಬಗ್ಗೆ ನಿನ್ ಕಣ್ಣಲ್ಲಿ ಸ್ವಲ್ಪ ಕೂಡ ಪಶ್ಚಾತ್ತಾಪ ಇಲ್ವಲ್ಲ ಮಾವ. ಚಿಕ್ಕವನಾಗ್ಬಿಟ್ಟೆ, ತುಂಬಾ ಚಿಕ್ಕವನಾಗ್ಬಿಟ್ಟೆ. ಮಾವ, ನನ್ ಕ್ಯಾಮ್ರಾ ಮಾವ, ಪ್ಲೀಸ್ ಮಾವ, ಇದನ್ ಸರಿ ಮಾಡು ಮಾವ. ಅಬ್ಬಾ, ಈ ಕಲರ್ ನಿಮಗ್ ಸಖತ್ತಾಗಿರತ್ತೆ. ಬಣ್ಣ ಚೆನ್ನಾಗೇ ಇದೆ ಪಾರ್ವತಿ, ಬಾರ್ಡ್ರೇ ಚೆನ್ನಾಗಿಲ್ಲ. ಸರಿ, ಹಾಗಾದ್ರೆ ಇಲ್ಲಿ ನೋಡಿ, ಇದು ಚೆನ್ನಾಗಿದ್ಯಾ? ಈ ಸೀರೆ ನೀವು ಉಟ್ಕೊಂಡ್ರೆ ಮದ್ವೆಗ್ ಬಂದವರೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನೋಡ್ತಾ ಇರ್ತಾರೆ. ಈ ಸೀರೆ ಏನ್ ಚೆನ್ನಾಗಿದೆ ಪಾರ್ವತಿ, ಆ ಬಣ್ಣ ನನ್ಗೆ ಸ್ವಲ್ಪನೂ ಚೆನ್ನಾಗ್ ಕಾಣಿಸಲ್ಲ. ಮದ್ವೆಗ್ ಸೀರೆ ಉಟ್ಕೊಂಡ್ರೆ ಹೇಗಿರ್ಬೇಕು, ಅದ್ರಲ್ಲೂ ನನ್ ಮಗನ್ ಮದ್ವೆ. ಹೀಗೆಲ್ಲಾ ಸೀರೆಗಳಿಗೂ ನೆಪ ಹೇಳಿದ್ರೆ ಹೇಗೆ? ಅದಕ್ಕೆ ಇಷ್ಟಪಟ್ಟು ತಂದ್ಕೊಂಡಿರೋದು ನೀವೇ ಅಲ್ವಾ? ಆ ಅಂಗಡಿಯವರು ಲೈಟ್ ಹಾಕಿ ಪಳಪಳ ಹೊಳಿಯೋಗ್ ಮಾಡ್ತಾರೆ ಪಾರ್ವತಿ. ಅದನ್ನ ನೋಡಿ ನಾವಲ್ಲಿ ಚೆನ್ನಾಗಿದೆ ಅಂತ ಅನ್ಕೊಂಡ್ಬಿಡ್ತೀವಿ. ಮನೆಗ್ ಬಂದ್ಮೇಲೆ ಆ ಹೊಳಪೆ ಕಾಣಿಸಲ್ಲ. ಹಾ ಸರಿ ಬಿಡಿ, ನಿಮ್ಗೆ ಇಷ್ಟ ಆಗಿರೋ ಸೀರೆ ಯಾವ್ದೋ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ ಚೆನ್ನಾಗಿದ್ಯಾ ನೋಡು. ಚೆನ್ನಾಗೇ ಇದೆ ಅದಕ್ಕೆ. ಬಾರೋ ಸೀನು, ಸರಿಯಾದ ಸಮಯಕ್ಕೆ ಬಂದೆ. ನಾಳೆ ನಿನ್ ಮದ್ವೆಗೆ ಯಾವ ಸೀರೆ ಉಟ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ನಿನ್ ಮದ್ವೆಗೆ ಯಾವ ಸೀರೆ ಉಟ್ಕೋಬೇಕು ನೀನೇ ಹೇಳು. ಮದ್ವೆ ಅಂದ ತಕ್ಷಣ ನಾಳೆ ಒಂದು ದಿನಕ್ಕೆ ಯಾವ ಸೀರೆ ಉಟ್ಕೋಬೇಕು ಅಂತ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಲ್ಲ. ಹೀಗಿರೋವಾಗ ನನ್ ಜೊತೆ ಜೀವನ ಪೂರ್ತಿ ಬದುಕಬೇಕಾಗಿರೋ ಹುಡುಗಿ ಯಾವ ತರ ಇರಬೇಕು ಅಂತ ಯೋಚನೆ ಮಾಡ್ಲಿಲ್ವಲ್ಲಮ್ಮ. ಯೋಚನೆ ಮಾಡಿನೇ ಅಲ್ವೇನೋ ಚಾರು ಜೊತೆ ನಿನ್ ಮದ್ವೆ ಫಿಕ್ಸ್ ಮಾಡಿರೋದು. ಸೀರೆ ಇಷ್ಟ ಆದ ಹಾಗೆ ಹುಡುಗಿ ಕೂಡ ನಿನಗಿಷ್ಟ ಆದ್ರೆ ಸಾಕಮ್ಮ. ನನ್ನ ಇಷ್ಟದ ಪ್ರಕಾರ ಅಲ್ವೋ, ನಿನಗಿಷ್ಟ ಆಗಿದ್ದಕ್ಕೆ ಅಲ್ವಾ ನೀನೇ ನನ್ನನ್ ಮದ್ವೆ ಮಾಡ್ಕೋತ್ಯಾ ಅಂತ ಚಾರುನ್ ಕೇಳಿ ಅವಳನ್ನ ಮದ್ವೆ ಮಾಡ್ಕೋತಾ ಇರೋದು. ಕೇಳ್ದವ್ ನಾನೇ ಆದ್ರೂ ಕೇಳೋಂತ ಪರಿಸ್ಥಿತಿ ತಂದಿದ್ದು ನೀನೇ ಅಲ್ವಮ್ಮ. ಇದೇನ್ ಸೀನು, ನಿನಗಿಷ್ಟ ಇಲ್ಲದೆ ಇದ್ರು ಬಲವಂತವಾಗಿ ಅತ್ತಿಗೆನೆ ಈ ಮದ್ವೆ ಮಾಡ್ತಿರೋ ಹಾಗೆ ಮಾತಾಡ್ತಿದ್ಯಾ? ನೀವು ಸುಮ್ನಿರಿಯತ್ತೆ. ಅಮ್ಮನ ಹತ್ರ ಮಾತಾಡ್ಬೇಕು, ಅಮ್ಮನ ಹತ್ರ ಮಾತ್ರ ಮಾತಾಡ್ಬೇಕು. ಪ್ರಪಂಚದಲ್ಲಿ ಅಮ್ಮನ್ಗೆ ಇನ್ನೊಂದು ಹೆಸರೇ ನಂಬಿಕೆ. ಹೀಗಿರೋವಾಗ ನಂಬಿಕೆನೆ ಮೋಸ ಮಾಡುತ್ತಾ ಅಮ್ಮ? ಮೋಸನಾ? ಯಾವ ಮೋಸನೋ? ನೀನ್ ಮಾಡಿದ ಮೋಸ ಅಲ್ವಾ? ನನ್ ಮನ್ಸನ್ನ ಒಡ್ದಾಕಿ ಆದ್ಯನ ಈ ಮನೆಯಿಂದ ಬಲವಂತವಾಗಿ ಹೊರಗಾಕಿ ಚಾರುಗ ಸ್ಥಾನ ಕೊಡ್ಸೋದು ಮೋಸ ಅಲ್ವೇನಮ್ಮ? ಇನ್ನು ಎಷ್ಟು ಅಂತ ಸುಳ್ಳು ಹೇಳ್ತೀಯಮ್ಮ? ಆದ್ಯ ನನ್ನ ಮತ್ತೆ ಈ ಮನೆನ ಬಿಟ್ಟು ಹೋಗೋ ಹಾಗೆ ಮಾಡಿದ್ದು ಯಾರಮ್ಮ? ನೀನೇ ಅಲ್ವಾ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಆದ್ಯನ ಕ್ಷಣ ಕ್ಷಣಕ್ಕೂ ನನ್ನ ದೃಷ್ಟಿಲಿ ಕೆಟ್ಟೋಳಾಗ್ ಮಾಡಿ ಚಾರುನೇ ಒಳ್ಳೆಯವಳು ಅಂತ ನನಗ್ ತೋರ್ಸೋದಕ್ಕೋಸ್ಕರ ನೀನ್ ಏನೆಲ್ಲ ಮಾಡಿದ್ಯೋ ಎಲ್ಲ ನನಗ್ ಗೊತ್ತು. ನಾನೇನೋ ಮಾಡ್ದೆ? ಅವಳೇ ನೀನ್ ಬೇಡ, ಈ ಮನೆ ಬೇಡ,
ನನ್ ದಾರಿ ನಾನು ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳ್ದವಳು ಈಗ ನನ್ ಮೇಲೆ ಚಾಡಿ ಹೇಳ್ತಾ ಇದ್ದಾಳ ನಿನ್ ಹತ್ರ ಹಾ? ಹಾಗೆ ಹೇಳೋದು ಆದ್ಯನ್ ಗುರಿ ಆಗಿದ್ದಿದ್ರೆ ಕತೆ ಇಲ್ಲಿವರೆಗೂ ಬರ್ತಿರ್ಲಿಲ್ಲ ಅಮ್ಮ. ಅವಳು ಹೇಳಿಲ್ಲ ಅಂತಂದ್ರೆ ನಾನ್ ನಿನಗ್ ಮೋಸ ಮಾಡಿದೀನಿ, ದ್ರೋಹ ಮಾಡಿದೀನಿ ಅನ್ನೋ ತರ ಯಾಕೋ ಮಾತಾಡ್ತಿದ್ಯಾ? ಯಾರು ಹೇಳಿದ್ರೆ ನಂಬ್ತಾ ಇರ್ಲಿಲ್ಲ ಅಮ್ಮ, ನೀವೇ ಹೇಳಿದ್ರಿ. ನಾವ್ ಯಾರಿಗ್ ಹೇಳಿದ್ವಿ? ನಾವ್ ಯಾವಾಗ ಹೇಳಿದ್ವಿ? ನಿನ್ ಹಾಗೆ ಮಗನ್ ಮನ್ಸನ್ನ ಮುರ್ತು ಮಗನ್ ಕೈಯಲ್ಲಿ ಇಷ್ಟ ಆದವಳಿಗೆ ಚೀ ಅನ್ಸಿ ಇಷ್ಟ ಆಗದಿರೋ ಹುಡುಗಿ ಕತ್ತೆ ತಾಳಿ ಕಟ್ಸೋ ಬುದ್ಧಿವಂತಿಕೆ ಎಷ್ಟ್ ಜನರಿಗಿರುತ್ತೆ ಹೇಳಿ? ಸೀನು ಮನ್ಸು ಮುರಿದು ಆದ್ಯ ಮೇಲಿರೋ ಸೀನು ಪ್ರೀತಿನ ಸಾಯಿಸ್ಬಿಟ್ಟೆ. ಒಟ್ನಲ್ಲಿ ಸೀನುನ ಚಾರುನ ಮದ್ವೆ ಮಾಡ್ಕೊಳ್ಳೋ ಹಾಗೆ ಮಾಡಿದ್ರಿ. ನೀವು ಮಾಡಿದ್ದನ್ನಲ್ಲ ನೀವೇ ಹೇಳಿದಿರಲ್ಲ, ಇವಾಗ ಹೇಳಮ್ಮ, ಯಾರ್ಯಾರಿಗ್ ಮೋಸ ಮಾಡಿದ್ದಾರೆ, ಯಾರ್ಯಾರನ್ನ ದೂರ ಮಾಡಿದ್ದಾರೆ. ತಪ್ಪು ಮಾಡಿದ್ರೆ 2 ಬಾರಿಸ್ಬೇಕಾಗಿರೋ ಅಮ್ಮನೇ ತಪ್ಪು ಮಾಡಿದಾಗ ನಾನು ಏನ್ ಮಾಡ್ಬೇಕಮ್ಮ? ದೇವಸ್ಥಾನದಲ್ಲಿ ಅಷ್ಟು ಗಲಾಟೆ ಮಾಡಿ ಆದ್ಯನ ಬೈಯೋ ತರ ಮಾಡಿದ್ರಿ. ಸೀರೆಗೆ ಬಣ್ಣ ಹಚ್ಚಿ ಆದ್ಯ ಸೀರೆ ಉಟ್ಕೊಳ್ದಿರೋ ಹಾಗೆ ಮಾಡಿ ಆದ್ಯನ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಅದಕ್ಕೆ ಸೀರೆ ಉಟ್ಕೊಂಡಿಲ್ಲ ಅಂತ ನಂಬಿಸಿದ್ರಿ. ಇಂಟರ್ವ್ಯೂ ಟೈಮ್ ಆಗಿದೆ ಅಂತ ಆದ್ಯನ್ಗೆ ಹೇಳ್ದೇನೆ ಬ್ಯೂಟಿ ಪಾರ್ಲರ್ ಕಳಿಸಿ ನನಗಿಂತ ಆದ್ಯನ್ಗೆ ಅಂದಾನೆ ಹೆಚ್ಚಾಗಿದೆ ಅಂತ ಅವಳಿಗೆ ಬೈಯೋ ತರ ಮಾಡಿದ್ರಿ.